ಆ ಪ್ರಕಾರ ಹಿಟ್ಟು ಹಚ್ಚಿ ಬಿಡಾಕ್ತಾರ ಅದನ್ನ. ಓಕೆ, ಅದಕ್ಕೆ ರುಚಿ ಬರೋದಿಲ್ಲ. ಯಾಕೆ ರುಚಿ ಬರೋದಿಲ್ಲ? ಸುತ್ತಮುತ್ತ ಒಂದು 20-30 ಅಂಗಡಿ ಅದಾವ್ರಿ ಇಲ್ಲಿ. ಸೊ ಇಷ್ಟೆಲ್ಲ ಅಂಗಡಿ ಇದ್ರು ಕೂಡ ಸೊ ನಿಮ್ಮಲ್ಲೇ ಯಾಕೆ ತಿನ್ಬೇಕು? ಬನ್ನಿ ಟೇಸ್ಟ್ ನೋಡೋಣ. ಓ ಮೈ ಗಾಡ್, ಯಪ್ಪು! ಯಾವಾಗಿಂದ ಬರತ್ತೀರ ಅಣ್ಣ ಇಲ್ಲಿ? ಸುಮಾರು ಒಂದು 10 ವರ್ಷ ತನಕ ಬರ. 10 ವರ್ಷ. ಫಿಶ್ ಎಲ್ಲ ಇರ್ತದ, ಅದ್ರ ಮಾಡಲ್ಲಿ ಸ್ವಲ್ಪ ಮಿತಿ ಬರ್ತದ. ಬಂದ್ರಿ ಬರ್ರಿ. ಓಕೆ, ಇಲ್ಲೇ ನೋಡತ್ತೀರಿ ಶೌಕಾತ್ ಫಿಶ್ ಹೋಟೆಲ್. ಸೊ ಬರ್ರಿ ಕೇಳುನು, ಶೌಕಾತ್ ಫಿಶ್ ಹೋಟೆಲ್ ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ಈಗ ನಾವು ಫಿಶ್ ಟ್ರೈ ಮಾಡೋಣ. ಅಣ್ಣ, ಈಗ ನಾನು ಫಿಶ್ ಟ್ರೈ ಮಾಡ್ಬೇಕು ಅಂದಿದ್ದೀನಿ. ಸೊ ಯಾವುದು ನಾರ್ಮಲ್ ಸ್ಪೆಷಲ್ ಇರುತ್ತೆ ಅದನ್ನು ಕೊಡ್ರಿ. ಓಕೆ ಬರ್ರಿ, ಸೊ ಟ್ರೈ ಮಾಡಿ ಮತ್ತೆ ಪ್ರಯಾಣವನ್ನು ಶುರು ಮಾಡೋಣ್ರಿ. ಅಲ್ಲಿ ನೋಡ್ತಿದ್ರಲ್ವ, ಪೇಪರಲ್ಲೂ ಕೂಡ ಬಂದಿದೆ ಶೌಕಾತ್ ಮೀನು ಊಟಕ್ಕೆ ಶತಮಾನದ ಇತಿಹಾಸ ಅಂತ ಹೇಳಿ. ಬರ್ರಿ, ಇಲ್ಲೊಂದಿಷ್ಟು ಜನ ಫಿಶ್ ಫ್ರೈ ಮತ್ತು ಫಿಶ್ ಊಟ ಮಾಡಕತ್ತಾರ. ಸೊ ಅವರ ರಿವ್ಯೂವನ್ನು ಕೇಳೋಣ. ಓಕೆ ಅಣ್ಣ, ನಮಸ್ಕಾರ. ಸೊ ಯಾವಾಗಿಂದ ಬರತ್ತೀರಿ ಇಲ್ಲಿ? ನಾವು ಕುಷ್ಟಿಗಳ ನಮ್ಮ ಪ್ರಾಪರ್. ಯಾವಾಗಿಂದ ಬರತ್ತೀರಿ ಅಣ್ಣ ಇಲ್ಲಿ? ಸುಮಾರು ಒಂದು 10 ವರ್ಷ ತನಕ ಬರ. 10 ವರ್ಷ. ಅವಾಗಿಂದ ಇಲ್ಲೇ ಟ್ರೈ ಮಾಡತ್ತೀರಿ. ಸೊ ಏನು ಅನ್ಸುತ್ತೆ ಅಣ್ಣ ಫಿಶ್? ಚೆನ್ನಾಗೈತೆ ಊಟ. ಹಂಗೆ ಅಂದ್ರೆ ಇಲ್ಲೆಲ್ಲ ಬೇರೆ ಕಡೆ ಅದಾವಲ್ಲ, ಅಲ್ಲಿ ಯಾಕೆ ಮಾಡಲ್ಲ ನೀವು? ನಾವು ಅಲ್ಲಿ ಮಾಡೋಣ, ಇಲ್ಲೇ ಫಿಕ್ಸ್ ಇಲ್ಲೇ ಮಾಡ್ತೀವಿ. ಒಂದು ಸುಮಾರು ಒಂದು 5 ರಿಂದ 6 ವರ್ಷ ಇಲ್ಲೇ ಮಾಡ್ತೀವಿ. ಇಲ್ಲೇ ಮಾಡತ್ತೀರಿ. ಸೊ ನಿಮ್ಗೆ ಯಾರು ಹೇಳಿದ್ರಿ ಇಲ್ಲಿ ಚೆನ್ನಾಗಿ ಕೊಡ್ತಾರೆ? ಹಾಂ, ಡ್ರೈವಿಂಗ್ ಕೆಲಸ ಡ್ರೈವಿಂಗ್ ಕೆಲಸ ಮಾಡ್ತೀರಾ? ಓಕೆ, 10 ವರ್ಷದಿಂದ ಇಲ್ಲೇ. ಓಕೆ, ಸೊ ಮಳಿಯಪ್ಪ ಅವರು ಖುಷಿ ಕಡೆಯಿಂದ ನಮ್ಮೂರ ಕಡೆ. ಸರ್ ಮಾತಾಡ್ಸ್ಬೋದನ್ರಿ? ನಂದು ಯೂಟ್ಯೂಬ್ ಚಾನಲ್ ರೀ. ಸೊ ನಾನು ಈಗ ಶೌಕಾತ್ ಅವ್ರದ್ದು ಫಿಶ್ ಹೋಟೆಲ್ ಬಗ್ಗೆ ವಿಡಿಯೋ ಮಾಡತ್ತೇನೆ ರೀ. ಸೊ ನೀವು ಯಾವಾಗಿಂದ ಬರತ್ತೀರಿ ಮತ್ತೆ ಟೇಸ್ಟ್ ಹೆಂಗೆ ಕೊಡ್ತಾರ ಏನು? ಎಷ್ಟು ವರ್ಷ ಆತ್ರಿ? 4-5 ವರ್ಷ. ಕೆರೂರಿಂದ ಬರ್ತೀವಿ ನಾವು ಊಟ ಮಾಡಿ. ಕೆರೂರು ರೀ, ಬಾಗಲಕೋಟೆ ಕೆರೂರು, ಅಲ್ಲಿಂದ ಇಲ್ಲಿ ಬರ್ತೀರಿ. ಸೊ ಬೇರೆ ಕಡೆಲ್ಲ ಸಿಗ್ತಾವಲ್ಲ, ಇಲ್ಲೇ ಯಾಕೆ ಬರ್ತೀರಿ? ಭಾರಿ ಟೇಸ್ಟ್ ಇರುತ್ತೆ. ಟೇಸ್ಟ್ ಇರುತ್ತೆ ರೀ. ಅಂದ್ರೆ ಶೌಕಾತ್ ಹೋಟೆಲ್ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ? ಇಲ್ಲ, ನಾವು ಇಲ್ಲಿ ಬಿಜಾಪುರಕ್ಕೆ ಹೋಗೋದ್ನಾಗ ಮೊದಲು ಊಟ ಮಾಡಿ ಹೋಗ್ತಿದ್ವಿ. ಅವೇನು ಮತ್ತೆ ನಮ್ಗೆ ಕಂಟಿನ್ಯೂ ಮಾಡಿದ್ವಿ. ನಿಮ್ಗೆ ಇಲ್ಲಿ ಭಾಳ ಇಷ್ಟವಾದಿದ್ದೇನ್ರಿ? ಇಲ್ಲಿ ಫಿಶ್ ನಮಗೆ ಫಿಶ್. ಈಗ ಫಿಶ್ ಅಂದ್ರೆ ಫಿಶ್ ಫ್ರೈ ಅಥವಾ ಫಿಶ್ ಊಟ? ಫಿಶ್ ಫ್ರೈ. ಓಕೆ ಓಕೆ, ಕೇಳಿಸ್ಕೊಂಡ್ರಲ್ವಾ ಅವ್ರ ರಿವ್ಯೂವನ್ನ? ಆಕ್ಚುಲಿ ಕೋಲಾರದಲ್ಲಿ ನಿಮಗೆ ಸಾಕಷ್ಟು ಫಿಶ್ ಅಂಗಡಿಗಳಿದಾವೆ. ಫಿಶ್ ಫ್ರೈಗಳು, ಅದಾದ್ಮೇಲೆ ಫಿಶ್ ಊಟ ಎಲ್ಲವೂ ಕೂಡ ಮಾಡ್ತಾರೆ. ಈ ಶೌಕಾತ್ ಹೋಟೆಲ್ ಇದೆಯಲ್ವಾ, ಇದು ಸುಮಾರು 100 ವರ್ಷಗಳ ಮೇಲೇನೆ ಆಗಿದೆ. ಹಾಗಾಗಿ ತುಂಬಾ ಜನ ಇಲ್ಲಿಗೆ ಬಂದು ಇಲ್ಲಿಯ ಒಂದು ಊಟವನ್ನ ಟೇಸ್ಟ್ ಮಾಡಿ ಹೋಗ್ತಾರೆ. ನನಗೆ ಇವ್ರ ಬಗ್ಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನಾನು ಅಲ್ಲಿ ಮೊಸರು ತಗೊಳಕ್ ಹೋದಾಗ ಸೊ ಆ ಮೊಸರನ್ನ ಟೇಸ್ಟ್ ಮಾಡಿ ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ನೀವು ಶೌಕಾತ್ ಹೋಟೆಲ್ಗೆ ಹೋಗ್ಬೋದು ಅಂತ. ಯಾಕಂದ್ರೆ ಇದು ಸುಮಾರು 106 ವರ್ಷಗಳ ಮೇಲೇನೆ ಆಗಿದೆ. ಅವರು ಮೊದಲು ಶುರು ಮಾಡಿದವರು, ಅವರಿಂದ ಇಲ್ಲಿವರೆಗೂ ಆ ಟೇಸ್ಟ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಹಂಗಾಗಿ ಡೈರೆಕ್ಟ್ ಅಲ್ಲಿಂದ ಎಲ್ಲೂ ಸ್ಟಾಪ್ ಮಾಡದೆ ಇಲ್ಲಿಗೆ ಬಂದಿದ್ದೀನಿ. ಯಾಕಂದ್ರೆ ವಿಡಿಯೋ ಮಾಡ್ತೀನಿ ಅಥವಾ ಯೂಟ್ಯೂಬ್ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಗುರು ಮಾಡು ಅಂತಾರೆ. ನನ್ನ ಇಂಟೆನ್ಷನ್ ಏನಾಗಿತ್ತು ಅಂದ್ರೆ ಯಾರು ತುಂಬಾ ಹಳೇದಾಗಿ ಮಾಡ್ತಾ ಇದ್ದಾರೆ ಅವ್ರದ್ದೇ ವಿಡಿಯೋ ಮಾಡ್ಬೇಕು ಅಂತ ಇತ್ತು. ಹಾಗಾಗಿ ಅವ್ರ ಅಂಗಡಿಗೆ ಬಂದಿದ್ದೀನಿ. ಈಗ ಇನ್ನೇನು ಫಿಶ್ ಬಂತು ಅದಂದ್ರೆ ನಾವು ಕೂಡ ಟೇಸ್ಟ್ ನೋಡಿ ಅದರ ರಿವ್ಯೂವನ್ನ ಹೇಳ್ತೀನಿ. ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ನಾನು ತುಂಬ ಮೊದಲಿಂದನೂ ಕೂಡ ಫಿಶ್ನ ತಿಂತಾ ಇದ್ದೀನಿ. ಸೊ ಇದೇ ಕೃಷ್ಣಾ ನದಿ, ನಿಮಗೆ ಮುಂದೆ ಅಲ್ಲಿ ಗೂಗಲ್ ಬ್ರಿಡ್ಜ್ ಇದೆ. ಸೊ ನಮ್ಮ ಕಡೆ ರಾಯಚೂರ್ ಹತ್ರ ಇದೇ ಒಂದು ಹೊಳೆಯಲ್ಲಿ ಇರುವಂಥ ಫಿಶ್ಗಳೇ ಸಿಗೋದು. ಅವುಗಳನ್ನ ಮನೇಲಿ ತಂದು ಫಿಶ್ ಫ್ರೈ ಮಾಡಿದ್ದೀವಿ, ಮತ್ತೆ ಅಂಗಡಿಲೂ ಕೂಡ ತಿಂದಿದ್ದೀವಿ. ಇವತ್ತು ನಾನು ಕೋಲಾರದಲ್ಲಿರುವಂತಹ ಫಿಶ್ ಫ್ರೈನ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬರ್ರಿ ನೋಡೋಣ. ಓಕೆ ಸ್ನೇಹಿತರೆ, ನೋಡ್ತಿರಲ್ವಾ ಫಿಶ್ ಬಂದಿದೆ. ಸೊ ಈಗ ನಾವು ಅದನ್ನು ಟೇಸ್ಟ್ ಮಾಡುವಕ್ಕಿಂತ ಮುಂಚೆ ಒಂದು ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಓಕೆ ಬನ್ನಿ ಟೇಸ್ಟ್ ನೋಡೋಣ. ಓ ಮೈ ಗಾಡ್, ಯಪ್ಪು! ಯಾರು ವೆಜ್ ಪ್ಲೇಯರ್ ಇದ್ದೀರಾ ದಯವಿಟ್ಟು ವಿಡಿಯೋ ನೋಡೋಕೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಏನು ಮಾರಾಯ ಮನುಷ್ಯರು ಇವರು ಅಥವಾ ಬೇರೆ ಏನಾದರೂ ಅಂತ ಅನ್ಸ್ಬಿಡುತ್ತೆ. ಇದಕ್ಕೇನಂದ್ರೆ ಗೊತ್ತಿಲ್ಲರಿ, ಆದ್ರೆ ಚಲೋ ಇದೆ.
ಫಿಶ್ ಫ್ರೆಶ್ ಆಗೈತೆ, ಹಂಗಾಗಿ ನೋಡ್ರಿ ಹೊಳಿ ಮೀನಲ್ರಿ, ಅದಕ್ಕೆ ಅದ್ರ ಟೇಸ್ಟ್ ಡಿಫ್ರೆಂಟ್ ಇರ್ತೈತಿ. ನಿಮ್ಗೆ ಕರಿಮೀನು ಅಥವಾ ಸಾಕಿದ ಮೀನಿಗಿಂತ ಈ ಹೊಳಿ ಮೀನು ಇರ್ತಾವ, ಹರಿದಾಡೋ ನೀರಿಗೆ ಇರ್ತಾವಲ್ಲ, ಸೊ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಅದ್ರಾಗ ಮತ್ತೆ ಅವ್ರು ಒಂದಿಷ್ಟು ಖಾರ ಉಪ್ಪು ಎಲ್ಲ ಹಾಕಿ ಮಸ್ತ್ ಮಾಡಿರ್ತಾರೆ. ಸ್ನೇಹಿತರೆ, ಈಗಿನೇನು ಅರ್ಧ ಊಟ ಆಗಿದೆ. ಇಲ್ಲೇ ನೋಡ್ತಿದ್ರೆ, ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ವಾ, ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಅದಕ್ಕೆ ಫಿಶ್ ಚಟ್ನಿ ಅಂತಾರೆ ಅಂತ ಹೇಳಿ. ಅಂದರೆ ಈಗ ಫಿಶ್ ಫ್ರೈ ಮಾಡುವಾಗ ಸ್ವಲ್ಪ ಮೀನಿನ ಪೀಸ್ ಎಲ್ಲ ಸೇರಿ ಆ ಮಸಾಲೆ ಸೇರಿ ಎಲ್ಲ ಬಂದಿರುತ್ತಲ್ವಾ, ಸೊ ಅದಕ್ಕೆ ಫಿಶ್ ಕಟ್ ಫಿಶ್ ಚಟ್ನಿ ಅಂತ ಕರೀತಾರೆ. ತುಂಬ ಜನ ಇಲ್ಲಿ ಬಂದವರು ಅದಿಲ್ಲದೆ ಊಟ ಮಾಡಲ್ವಂತೆ. ಸೊ ಅಷ್ಟು ಈಗ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಜನ. ಅದೆಷ್ಟೋ ದಿನ ಆಗಿತ್ತು ಒಂದು ನಾನ್ ವೆಜ್ ಊಟ ಮಾಡಿ. ನೀವು ಎಲ್ಲೇ ಇದ್ರೂ ಕೂಡ ಆರ್ಡರ್ ಕೊಡ್ತೀವಿ, ಆದರೆ ಇಲ್ಲಿಂದ ಕೋಲಾರದಿಂದ ಬಸ್ ಡೈರೆಕ್ಟ್ ಹೋಗೋದಿರ್ಬೇಕು ರೂಟ್ಗೆ, ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ನಿಮಗೆ ಅಂತ. 50, 100 ಆರ್ಡರ್ಸ್ ಏನಾದ್ರು ಇದ್ವು ಅಂದರೆ ಅವ್ರು ಮಾಡಿ ಕಳಿಸ್ತಾರೆ. ಇನ್ನೊಂದೇನು ಅಂದರೆ, ಅವರೇ ಹೇಳಿದ್ರು, ಬ್ರದರ್ ಇದೇ ಒಂದು ಫಿಶ್ ಫ್ರೈನ ನಾವು ಮನೇಲಿ ಹೋಗಿ ಮಾಡಿದ್ರೆ ಆ ಟೇಸ್ಟ್ ಆಗಲ್ಲ, ಅದು ಇಲ್ಲಿದ್ರೆ ಮಾತ್ರ ಆಗುತ್ತಾ ಅಂತ. ಅಂದರೆ ಅರ್ಥ ಮಾಡ್ಕೊಡ್ರಿ, ಆ ಒಂದು ಜಾಗಗಳಿಗೆ ಆ ವೈಬ್ ಇರುತ್ತೆ. ಸ್ನೇಹಿತರೆ, ಊಟ ಮುಗೀತು, ನೋಡ್ತಿದ್ರಲ್ವಾ. ಸೊ ಫಸ್ಟ್ ಕ್ಲಾಸ್ ಮಸ್ತ್ ಸಖತ್ತಾಗಿತ್ತು. ಸೊ ಈ ಟೇಸ್ಟು ನನಗೆ ಸುತ್ತಮುತ್ತ ಎಲ್ಲಿ ಸಿಗುತ್ತಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಸಖತ್ತಾಗಿ ಸಿಕ್ತು. ಇದನ್ನು ನೋಡ್ತಿದ್ರೆ, ಇದು ಫಿಶ್ ಚಟ್ನಿ ಅಂತ ಕರೀತಾರಂತೆ. ಇದು ನಾನು ಜಾಸ್ತಿ ಎಣ್ಣೆ ತಿನ್ನಲ್ಲ, ಹಂಗಾಗಿ ಅದನ್ನು ತಿಂದಿಲ್ಲ, ಬಟ್ ಅದು ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ರೈಸ್ ಜೊತೆ ಆಗಿರ್ಬೋದು ಮತ್ತು ರೊಟ್ಟಿ ಜೊತೆ ಸಖತ್ ಟೇಸ್ಟ್ ಇರುತ್ತೆ. ಸೊ ಜನ ಇಲ್ಲಿ ಬಂದವರು ಇದಕ್ಕೋಸ್ಕರನಾದರೂ ಫಿಶ್ನ ಪಾರ್ಸಲ್ ತೊಗೊಂಡು ಹೋಗ್ತಾರಂತೆ. ಆ ಫಿಶ್ ಪಾರ್ಸಲ್ ಕೇಳಿದ್ರು ಅಂತಂದರೆ ಅದ್ರ ಜೊತೆ ಇದನ್ನು ಕೊಡ್ತಾರೆ ಅವರು. ಹಾಗಾಗಿ ಈ ಒಂದು ಚಟ್ನಿಗೋಸ್ಕರನಾದರೂ ಫಿಶ್ನ ಪಾರ್ಸಲ್ ತೊಗೊಂಡು ಹೋಗ್ತಾರೆ ಅಂತ ಅವ್ರು ಹೇಳಿದ್ರು. ನಿಜ ಟೇಸ್ಟು ತುಂಬ ಯೂನಿಕ್ ಆಗಿತ್ತು. ಯಾಕಂದರೆ ಫಿಶ್ಗಳು ಹೆಂಗಿರ್ತಾವಲ್ವಾ, ಕೃಷ್ಣಾ ನದಿ ಫಿಶ್ ಅಂದರೆ ಹರಿಯೋ ನೀರಿಗಿರುವಂತಹ ಫಿಶ್ಗಳು ಡೈಲಿ ಏನಿಲ್ಲ ಅಂದ್ರೂ ಒಂದು 10-12 ಟನ್ ಎಕ್ಸ್ಪೋರ್ಟ್ ಆಗುತ್ತಂತೆ ಇಲ್ಲಿಂದ. ಈ ಅಂಗಡಿಯವರು 2-3 ಕ್ವಿಂಟಲ್ ಫಿಶ್ನ ಡೈಲಿ ತರ್ತಾರಂತೆ. 2-3 ಕ್ವಿಂಟಲ್ ಅಂದರೆ ಅರ್ಥ ಮಾಡ್ಕೊಡಿ, 200-300 kg ಅಂದರೆ ಸಾಮಾನ್ಯ ಅಲ್ಲ. ಸೊ ಅದಕ್ಕೆ ಟೇಸ್ಟು ಆವಾಗಿಂದ ಇವಾಗಿನವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 100 ವರ್ಷ ಮೇಲಾಗಿದೆ ಅಂತ ಹೇಳಿದ್ರು. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಅವ್ರನ್ನ ಕೇಳೋಣ. ಸ್ನೇಹಿತರೆ, ಈಗ ನಾವಿರುವಂತಹ ಒಂದು ಜಾಗ ಏನಿದೆ, ಈ ಏರಿಯಾ, ಇದಕ್ಕೆ UKP ಅಂತ ಕರೀತಾರೆ. ನೀವು ನೋಡ್ಬೋದು, ತೋರಿಸ್ತೀನಿ ತಡೀರಿ. UKP ಕೊಲ್ಹಾರ ಅಂತಿದೆಯಲ್ವಾ, ನಾನು UKP ಅನ್ನೋದನ್ನು VKP ಅಂದ್ಕೊಂಡು ವಿಜಯಪುರ, ಕೋಲಾರ ಮತ್ತು P ಅಂದರೆ ಮುಂದೆ ಏನಿರ್ಬೋದು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಈಗ ಗೊತ್ತಾಯಿತು, ಆವಾಗಲೇ ಮಾತಾಡಿದ್ರಲ್ವ, ಅವ್ರು ಹೇಳಿದ್ರು UKP ಅಂದರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಡೆದಾಗ ಈ ಒಂದು ಏರಿಯಾಗೆ ಅವ್ರ ಹೆಸರು ಇಟ್ಕೊಂಡಿರೋದು ಅದು. ಸೊ ಅದೇ ಹೆಸರು ಕಂಟಿನ್ಯೂ ಆಗಿ ಈಗ ಕೋಲಾರ UKP ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕೊಲ್ಹಾರ ಅದು. ನಾನು ಕೂಡ ಕೋಲಾರ ಅಂದ್ಕೊಂಡಿದ್ದೆ. ಕೋಲಾರ ಅದು ಕೂಡ ಕೋಲಾರ, ಇದು ಕೂಡ ಕೋಲಾರ ಅಂದ್ಕೊಂಡಿದ್ದೆ. ಇದು ಕೊಲ್ಹಾರ ಅಂತೆ, ಲಾದ ಕೆಳಗಡೆ ಹೊತ್ತು ಬರುತ್ತೆ, ಕೊಲ್ಹಾರ ಅಂತ ಹೇಳಿ. ಈ ಒಂದು NH ಏನಿದೆ, ಇದು ಡೈರೆಕ್ಟ್ ಸ್ಟ್ರೈಟ್ ಹೋದರೆ ಬಿಜಾಪುರ ಹೋಗುತ್ತೆ. ಈ ಕಡೆ ಹೋದರೆ ನಿಮಗೆ ಹುಬ್ಳಿ ಹೋಗುತ್ತೆ ಮತ್ತು ಬಾಗಲಕೋಟೆ ಎಲ್ಲ ಹೋಗುತ್ತೆ. ಸೊ ಈ ಒಂದು ರೋಡ್ ಸೈಡಲ್ಲಿ ನೋಡ್ಬೋದು ನೀವು, ಈ ಕಡೆ ನಿಮಗೆ ಶೌಕತ್ ಫಿಶ್ ಹೋಟೆಲ್ ಇದೆ. ಹಿಂದೆ ನೋಡ್ತಿದ್ರು ಈ ಶೌಕತ್ ಫಿಶ್ ಹೋಟೆಲ್ ಇದೆಯಲ್ವಾ, ಇದು ಈ ಒಂದು ಜಾಗದಲ್ಲಿ 2009ರಲ್ಲಿ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಚೆನ್ನಾಗಿ ನಡೀತಾ ಇದೆ, ರನ್ ಆಗ್ತಾ ಇದೆ, ಮತ್ತು ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ, ಕಾಪಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಜನ ಸುಮಾರು ಬರ್ತಾರೆ. ಇನ್ನೊಂದೇನು ವಿಚಾರ ಅಂದರೆ, ಇಲ್ಲಿ ನಿಮಗೆ ಓನ್ಲಿ ಫಿಶ್ ಫ್ರೈ ಮಾತ್ರ ಸಿಗೋದು, ಮತ್ತು ಬೇರೆ ಏನೂ ಸಿಗಲ್ಲ. ಫಿಶ್ ಫ್ರೈ ಮಾತ್ರ ಸಿಗೋದು. ಆ ಫಿಶ್ ಫ್ರೈಯಲ್ಲಿ ಫಿಶ್ಗಳು ಬೇರೆ ಬೇರೆ ಇರ್ತವೆ. 7-8 ಥರದ ಫಿಶ್ಗಳನ್ನು ಫ್ರೈ ಮಾಡಿಕೊಡ್ತಾರೆ. ಸೊ ಫ್ರೈಗೆ ಫೇಮಸ್ಸು ಈ ಒಂದು ಶೌಕತ್ ಫಿಶ್ ಹೋಟೆಲ್. ಸುತ್ತಮುತ್ತ ಒಂದು 20-30 ಅಂಗಡಿ ಅದಾವ್ರಿ ಇಲ್ಲಿ. ಸೊ ಇಷ್ಟೆಲ್ಲ ಅಂಗಡಿ ಇದ್ರು ಕೂಡ, ಸೊ ನಿಮ್ಮಲ್ಲೇ ಯಾಕೆ ತಿನ್ನಬೇಕು ಒಂದು, ಆ್ಯಂಡ್ ನಿಮ್ಮಲ್ಲೇ ಯಾಕೆ ಕಸ್ಟಮರ್ ಇರ್ತಾರೆ ರೀ?
ಗಿರಾಕಿಗೆ ಬಿಟ್ಟು ಕೊಟ್ಟಿದ್ರಿ ಅದು ಹಾ ಹಾ ನಾವು ಟೇಸ್ಟ್ ಕ್ವಾಲಿಟಿ ಹಾ ಬರೋರು ಅದು ನಾವು ಹೋಗೋದು ಎಲ್ಲಿರ ಹೋಗೋದಾದ್ರು ನಾವು ಟೇಸ್ಟ್ ಕ್ವಾಲಿಟಿ ನೋಡಿ ಹೋಗ್ತಿರ್ತೀವಿ ಹೌದೌದು ಯಾರು ಬರೋರಾದ್ರೆ ಟೇಸ್ಟ್ ಕ್ವಾಲಿಟಿ ನೋಡಿ ಬರ್ತದೆ ಸೊ ಟೇಸ್ಟ್ ವಿಚಾರವಾಗಿ ಫಿಶ್ ಯಾವ ಫಿಶ್ ಜಾಸ್ತಿ ಸೇಲ್ ಆಗುತ್ತೆ ನಿಮ್ಮ ಕಡೆ? ಜಾಸ್ತಿ ಸೇಲ್ ಆಗೋದ್ರ ಮುಶಾಲ ಪಾಪ್ಲೆಟ್ ಮುಚಾಲ ಪಾಂಪ್ಲೆಟ್. ಸೊ ಡೈಲಿ ಎಷ್ಟು ಕೆಜಿ ತರ್ತೀರಿ ಮೀನು? ಡೈಲಿ 2 ಕ್ವಿಂಟಲ್ 2.5 ಕ್ವಿಂಟಲ್ ಹಿಂಗೆ ಜಾಸ್ತಿ ಫಿಶ್ ಜೊತೆ ಸೇಲ್ ಆಗುವಂತ ಮತ್ತೆ ಐಟಮ್ ಯಾವ್ದ್ರಿ? ಚಟ್ನಿ ಆಗ್ಲಿ ಮತ್ತು ಚಪಾತಿ ತಿನ್ನೋದು ರೊಟ್ಟಿ ತಿಂತಾರೆ ರೊಟ್ಟಿ. ಸೊ ರೊಟ್ಟಿ ಮತ್ತೆ ಚಟ್ನಿ. ಹಾ ನಾವು ಅಜ್ಜನ ಕಾಲದಿಂದ ಬಂದಿದ್ವಿ. ಅಜ್ಜ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಅಂದಾಜು ಒಂದು 125-30 ವರ್ಷ ಐತಿ. 125-30 ವರ್ಷ ಅಂದ್ರೆ ಅಪ್ರಾಕ್ಸ್ ಸ್ವಾತಂತ್ರ್ಯ ಸೇವೆಗಿಂತ ಮುಂಚೆನೆ. ನಮ್ಮ ಅಜ್ಜರಿಗೆ ನಾವು ನೋಡಿಲ್ಲ. ನಮ್ಮ ಫಾದರ್ ಅವರು 78 ವಯಸ್ಸಾಗಿದ್ದವರು ಆಮೇಲೆ ಡೆತ್ ಆದರು. ಓಕೆ. ಅವ್ರ ಡೆತ್ ಆಗಿ 15 ವರ್ಷ ಆಯ್ತು. ಅಲ್ಲಿ ಫೋಟೋನ್ಯಾಗ ಅದ ನೋಡಿ. ಅಂದ್ರೆ ಸ್ವಾತಂತ್ರ್ಯ ಸೇವೆಗಿಂತ ಮುಂಚೆನೂ ಹೋಟೆಲ್ ಐತ್ರಿ ಅಲ್ಲಿಂದ ಇಲ್ಲಿವರೆಗೂ? ಇಲ್ಲಿವರೆಗೆ ನಡೆದದ. ಸೊ ಅಲ್ಲಿಂದ ಟೇಸ್ಟ್ ಕಂಟಿನ್ಯೂ ಅದಾಯ್ತು ಬದಲಾಗೈತ್ರಿ? ಏನಿಲ್ಲ, ಕಂಟಿನ್ಯೂ ಅದೇ ನಡೆದದ. ಈಗಾಗಲೇ ಏನೈತಿ, ಗ್ಯಾಸ್ ಮೇಲೆ ಎದಕ್ ಮಾಡ್ಬೇಕಂತಂದ್ರ ಪೀಸ್ ಮ್ಯಾಗ ಗಾಳಿಗೆ ಹವಾಮಾನಿಗೆ ಆರ್ತದ ಪೀಸ್. ನನಗೆ ಪೀಸ್ ಕೊಟ್ರ ಅಂದ್ರೆ ಟೇಸ್ಟ್ ಬರೋದಿಲ್ಲ, ಜನಗಳಿಗೆ ಟೇಸ್ಟ್ ಬರೋಲ್ಲ. ಸೊ ಒಂದೊಂದು ಪೀಸ್ 2 ಪೀಸಿಗೆ ಒಳ್ಳೆ ಸಾಕಾಗಿಲ್ಲ. ಯಾಕಂದ್ರೆ ಬಿಸಿ ಬಿಸಿ ಒಳಗೆ ಕೊಟ್ಟಾಗ ಟೇಸ್ಟ್ ಓಕೆ ಓಕೆ ಓಕೆ. ಸೊ ನಿಮ್ಮಲ್ಲಿ ಜಾಸ್ತಿ ಸೇಲ್ ಹೋಗುವಂತ ಫಿಶ್ ಯಾವ್ದ್ರಿ? ಫಿಶ್ ಇದು ಮುಚ್ಚಾಲನು ಬರ್ತದ, ಕಟ್ಲಾನು ಬರ್ತದ, ಆಮೇಲೆ ಪಾಪ್ಲೆಟ್ ಅಂತ ಬರ್ತದ. ಪಾಪ್ಲೆಟ್ ಅಂತಂದ್ರೆ ಸಮುದ್ರ ಪಾಪ್ಲೆಟ್ ಅಲ್ಲ, ಇದು ಪಾಪ್ಲೆಟ್ ಪಾಂಪ್ಲೆಟ್ ರೀ? ಪಾಪ್ಲೆಟ್. ಅಲ್ಲಿ ಅದು ಪಾಂಪ್ಲೆಟ್. ಅದೇನೈತಿ ಅದ್ರದ್ದು ವೈಟ್ ಪಾಪ್ಲೆಟ್ ಅಂತ ಇದು ಬರ್ತದ ಸಮುದ್ರದ. ಹೌದೌದ್ರಿ, ಯಾಕಂದ್ರೆ ಕರಾವಳಿ ಕಡೆ ಜಾಸ್ತಿ ಸಿಗುತ್ತೆ, ಮಂಗಳೂರು ಕಡೆ ಎಲ್ಲ. ಇದೇನೈತಿ ಹೊಳಿದ್ವಿ ಪೀಸ್ ಪೀಸ್ ಎಲ್ಲ ಇರ್ತದ, ಅದ್ರ ಮಾಡಲ್ಲಿ ಸ್ವಲ್ಪ ಮಿತಿ ಬರ್ತದ. ಓಕೆ. ಮಾಡುವಾಗ ಕಡಿಯೋದು ಹೆಂಗೈತಿ ಅಂತಂದ್ರ ಕೆಲವೊಂದು ಜನ ಈಗ ನಮ್ಮ ಹೋಟೆಲ್ದಾಗ ಎಷ್ಟೋ ಮಂದಿ ಲೇಬರ್ ಬಂದಾರ. ಕನಿಷ್ಠ ಏನೋ ಒಂದು 100-150 ಲೇಬರ್ ಬಂದಿದ್ರು ನಮ್ಮ 2 ವರ್ಷ 3 ವರ್ಷ ಹಿಂಗ್ ದುಡ್ಕಿ ಮಾಡ್ತಿದ್ರು. ನಮ್ದೆಲ್ಲ ನೋಡ್ತಿದ್ರು ಅವರು. ನೋಡಿ ಹೋಗಿ ಹೊರಗೆ ಓಪನ್ ಮಾಡ್ಯಾರ ಹೋಟೆಲ್. ಯಾವ ಪ್ರಕಾರ ಮಾಡ್ಯಾರ, ಇದನ್ನ ಕೆಲವೊಂದು ದಿವ್ಸ ಮಾಡಿ ಹಿಂದಾಗಡೆ ಏನ್ ಮಾಡ್ತಾರ, ಕಡಂಗಿ ಕೃತ್ಯ ಮಾಡ್ತಾರ. ಈಗ ಕೆಲವೊಂದು ಬಜ್ಜಿ ಚಿಕನ್ 65 ಮಾಡ್ತಾರಲ್ಲ, ಆ ಪ್ರಕಾರ ಹಿಟ್ಟು ಹೆಚ್ಚಿ ಬಿಡಾಕ್ತಾರ. ಅದನ್ನ ಅದಕ್ಕೆ ರುಚಿ ಬರೋದಿಲ್ಲ ಪೀಸ್. ಯಾಕೆ ರುಚಿ ಬರೋದಿಲ್ಲ? ಹಿಟ್ಟು ಏನ್ ಹಚ್ಚಿ ನಾವು ಪೀಸ್ ಕಡಂಗಿ ಒಳಗ್ ಬಿಡ್ತೇವಲ್ಲ, ಅದು ಹಿಟ್ಟು ಅಷ್ಟೇ ಸುಡ್ತನ ಮ್ಯಾಲೆ ಕಡಕಿರ್ತದ. ಕ್ರಿಸ್ಪಿ ಆಗಿರುತ್ತೆ, ಬಾಳ ಚಂದ ಕಾಣ್ತದ. ಓಕೆ. ನೋಡಕ್ ಚಂದ ಕಾಣತ್ರಿ, ಟೇಸ್ಟ್ ಒಳಗ ಮೇಲೆ ಏನೈತಿ ವೈಟ್ ಬರ್ತದ, ಪೂರಾ ವೈಟ್ ಬರ್ತದ ಪೀಸ್ ಒಳಗ. ಹೌದೌದು. ಆಮೇಲೆ ಎರಡನೇದು ಏನೈತಿ ಅಂದ್ರೆ ಟೇಸ್ಟ್ ಕಡಿಮೆ ಆಕೈತಿ. ದೊರೊಂದು ಎಣ್ಣೆ ತೆವಿ ಒಳಗ ಹಾಕಿ ಒಂದು ಪೀಸ್ ಈ ಕಡೆ ಹಾಕಿದೆ, ಇದಾಯ್ತಂದ್ರೆ ಹೊಳಿಸಿ ಈಚೆ ಕಡೆ ಹಾಕಿತ್ತಂದ್ರೆ 2 ಕಡೆ ಆದಾಗ ಅವಾಗ ಪೀಸ್ ಆಕ್ಚುಯಲ್ ಟೇಸ್ಟ್ ಬರುತ್ತೆ. ಟೇಸ್ಟ್ ಬರುತ್ತೆ. ಓಕೆ. ನಿಮ್ಮ ಹೆಸರು? ನಂದ ಹೆಸರು ಕಲಂದರ್ ಅಂತ. ಕಲಂದರ್. ಸೊ ಕಲಂದರ್ ಅವ್ರು ಎಷ್ಟು ವಯಸ್ಸು ರೀ ನಿಮ್ಗೆ? ನಮ್ದು 51-52 ನಡೆದ. ನಮ್ಮ ಫಾದರ್ ಆದ್ಮೇಲೆ ಮತ್ತೆ ಇದ ಬಿಸಿನೆಸ್ ನಡೆದ. ಓಕೆ. ಆದ್ರೆ ನಮ್ಮ ಮುಂದೆ ಈಗ ನಮ್ಮ ಮಕ್ಕಳ ಕೈಲಿ ಆಗಂಗಿಲ್ಲ ಈಗ, ಯಾಕಂದ್ರೆ ವಾತಾವರಣ ಈಗ ಮೊದಲಿಗೆ ಬಾಳ. ಓಕೆ. ಈ ಒಂದು ರೋಡ್ ಕಾಣುತ್ತಲ್ಲ, ಅದು ವಾ ನೇಚರ್ ನೋಡ್ರಿ ಹೆಂಗೈತಿ. ಬಾಯ್, ಒಂದ್ ಸೆಕೆಂಡ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ಬಾಯ್, ಬರ್ತೀನಿ. ಓಕೆ, ಬನ್ನಿ. ಸೊ ಆ ಕಡೆ ಶಿಫ್ಟ್ ಆಗಿ ಅಲ್ಲಿಂದ ಡೈರೆಕ್ಟ್ ನಾವು ಲಿಫ್ಟ್ ಇಡೋಕೆ ಟ್ರೈ ಮಾಡೋಣ. ಬರ್ರಿ. ಒಬ್ಬ ಬಿಜಾಪುರ ಒಳಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋರಾಗಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋರಾಗಿ ಒಂದು ರೂಮ್ ಮಾಡ್ಕೊಂಡಿದ್ದಾಗ ಅವ್ರ ಬದುಕು ಹೆಂಗಿರುತ್ತೆ ತೋರಿಸ್ತೀನಿ ಬರ್ರಿ. ಮಿಸ್ ಮಾಡ್ಬೇಡ್ರಿ. ಸೊ ನೋಡ್ರಿ ಕಾಣಿಸ್ತಾ? ಸೊ ಪರಿಸ್ಥಿತಿ ಹಿಂಗೈತಿ. ಬಂದು ರೀಚ್ ಆಗಿನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಜಾಸ್ತಿ ಇಲ್ರಿ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜಾ ಬೇಡ, ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.